ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅವಿ. ನಾನು ಕೆಲಸದ ನಿಮಿತ್ತ ಬೆಂಗಳೂರಿನಿಂದ ಪುಣೆಗೆ ಹೋಗಬೇಕಾಗಿತ್ತು. ಇದು ತಕ್ಷಣದ ನಿರ್ಧಾರವಾಗಿದ್ದರಿಂದ ನಾನು ಮೊದಲೇ ಬುಕ್ ಮಾಡಿರಲಿಲ್ಲ. ಹಿಂದಿನ ದಿನ ಬುಕ್ ಮಾಡಲು ಹೋದೆ. ಬಸ್ಸಿನಲ್ಲಿ ಹೋಗಲು ನಿರ್ಧಾರವಾಯಿತು. ಲೇಟಾಗಿ ಬುಕ್ ಮಾಡಲು ಹೋಗಿದ್ದರಿಂದ ನನಗೆ ಒಬ್ಬರೇ ಇರುವ ಸೀಟು ಸಿಗಲಿಲ್ಲ. ಇಬ್ಬರು ಇರುವ ಸೀಟು ಸಿಕ್ಕಿತು. ಅದು ಮಲಗಿಕೊಂಡು ಹೋಗುವ ಸೀಟ್. ಸರಿ, ಯಾರಾದರೂ ಪಕ್ಕ ಬರಲಿ, ನಾನು ಆರಾಮಾಗಿ ನಿದ್ರೆ ಮಾಡಿಕೊಂಡು ಹೋಗೋಣ ಎಂದು ಅದನ್ನೇ ಬುಕ್ ಮಾಡಿದೆ. ರಾತ್ರಿ 9 ಗಂಟೆಗೆ ಬಸ್ ಹೊರಟಿತು. ಬಸ್ಸಿನಲ್ಲಿ ಸೌಕರ್ಯ ಚೆನ್ನಾಗಿದೆ. ನಾನು ಸುಮಾರು ಹೊತ್ತು ಕಾದೆ. ನನ್ನ ಪಕ್ಕ ಯಾರೂ ಬರಲಿಲ್ಲ. ಯಾರೂ ಬರುವುದಿಲ್ಲ ಎಂದು ಅಂದುಕೊಂಡೆ. ಆದರೆ ನಾವು ಬೆಂಗಳೂರು ದಾಟಿದ ಮೇಲೆ ಒಬ್ಬರು ನನ್ನ ಕಡೆ ಬರುತ್ತಿದ್ದಂತೆ ಭಾಸವಾಯಿತು. ಯಾವುದೋ ಅಪ್ಸರೆ ನಡೆದುಕೊಂಡು ಬರುತ್ತಿದ್ದಾರೆ. ಆಕೆ ನಿಜವಾಗಿಯೂ ನೋಡಲು ಸುಂದರಿ. 5 ಅಡಿ 3 ಉದ್ದ, ನೀಲಿ ಸೀರೆ ಉಟ್ಟಿದ್ದಾರೆ, ಗುಂಗುರು ಕೂದಲು. ಅವರು ನನ್ನ ಸೀಟ್ ಕಡೆಗೆ ಬರುತ್ತಿರುವುದು ನನಗೆ ಖಾತರಿಯಾಯಿತು. ಅವರು ನನ್ನ ಸೀಟ್ ಹತ್ತಿರ ಬಂದು, ಈ ಸೀಟ್ ನನ್ನದು, ಸ್ವಲ್ಪ ಜಾಗ ಬಿಡಿ ಎಂದು ಕೆಳಗಡೆ ಇಟ್ಟು ಅವರು ಕೂತರು. ನಾನೇನು ಅವರನ್ನು ಹೆಚ್ಚಾಗಿ ನೋಡಲಿಲ್ಲ, ಆದರೆ ಮನಸ್ಸಿನಲ್ಲಿ ಚೆನ್ನಾಗಿದ್ದಾರೆ ಎಂಬ ಭಾವನೆ. ಅವರು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಮೊಬೈಲ್ ತೆಗೆದು ಯಾರಿಗೋ ಫೋನ್ ಮಾಡಿ ನಾನು ಬಸ್ಸಿನಲ್ಲಿ ಇದ್ದೇನೆ ಎಂದು ವಿಷಯ ಮುಟ್ಟಿಸಿದರು. ಇದಾದ ಮೇಲೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆ ಇರಲಿಲ್ಲ. ನಾನು ಮೊಬೈಲ್ ನೋಡ್ತಾ ಕೂತಿದ್ದೆ. ಅವರೂ ಅದನ್ನೇ ಮಾಡುತ್ತಿದ್ದರು. ಸ್ವಲ್ಪ ಹೊತ್ತಾದ ಮೇಲೆ ಅವರು ನನ್ನನ್ನು ಕೇಳಿದರು, ನಿಮ್ಮ ಹತ್ರ ಇನ್ನೊಂದು ಇಯರ್ಫೋನ್ ಇದೆಯಾ? ನನ್ನ ಹತ್ರ ವೈರ್ ಇಯರ್ಫೋನ್ ಇದೆ, ಅದನ್ನೇ ಕೊಡಲೆ. ನನ್ನ ಹತ್ತಿರ ಇದ್ದ ಇಯರ್ಫೋನ್ ಅವರಿಗೆ ನೀಡಿದೆ. ಇಲ್ಲಿಂದ ನಮ್ಮಿಬ್ಬರ ಮಾತುಕತೆ ಶುರುವಾಯಿತು. ನಿಮ್ಮ ಹೆಸರೇನು? ನನ್ನ ಹೆಸರು ಅವಿ. ನಿಮ್ಮ ಹೆಸರು? ನನ್ನ ಹೆಸರು ಶಾಲಿನಿ. ನೀವು ಪುಣೆಗೆ ಯಾಕೆ ಹೋಗುತ್ತಿದ್ದೀರಾ? ನಾನು ಕೆಲಸದ ನಿಮಿತ್ತ ಹೋಗುತ್ತಿದ್ದೇನೆ. ನಾನು ಮೊದಲ ಬಾರಿಗೆ ಹೋಗುತ್ತಿರುವುದು. ನೀವೇ ಯಾಕೆ ಹೋಗುತ್ತಿದ್ದೀರಾ? ನಾನು ನನ್ನ ತಾಯಿಯ ಮನೆಗೆ ಹೋಗುತ್ತಿದ್ದೇನೆ. ಓ, ನಿಮಗೆ ಮದುವೆ ಆಗಿದೆಯೇ? ಹೌದು, ನನಗೆ ಮದುವೆ ಆಗಿದೆ. ನಾವಿರೋದು ಬೆಂಗಳೂರಿನಲ್ಲಿ. ಹಾಗಾದರೆ ನಿಮಗೆ ಪುಣೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ಯಾಕಂದ್ರೆ ನಾನು ಅಲ್ಲೇ ಓದಿದ್ದು. ನನ್ನ ಸ್ನೇಹಿತರು ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ನಮ್ಮ ಊರು ಪುಣೆ ಅಲ್ಲ. ಅಲ್ಲಿಂದ ಬಸ್ ಹತ್ತಿ ಇನ್ನೊಂದು ಊರಿಗೆ ಹೋಗಬೇಕು. 40 ನಿಮಿಷ ಆಗುತ್ತದೆ. ನೀವು ಏನು ಕೆಲಸ ಮಾಡುತ್ತಿರುವುದು? ನಾನು ಒಂದು ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್. ನಮ್ಮ ಪ್ರಾಜೆಕ್ಟ್ ಅಲ್ಲಿ ನಡೆಯುತ್ತಿದೆ, ಅದಕ್ಕಾಗಿ ಅಲ್ಲಿ ಹೋಗುತ್ತಿದ್ದೇನೆ. 1 ವಾರ ಇದ್ದು ಕೆಲಸ ಮುಗಿಸಿ ವಾಪಸ್ ಬರುತ್ತೇನೆ. ನಾನು ಪುಣೆ ಬಗ್ಗೆ ತುಂಬಾ ವಿಷಯ ಕೇಳಿದೆ, ಊಟ ತಿಂಡಿ ಎಲ್ಲದರ ಬಗ್ಗೆ. ಯಾಕಂದ್ರೆ ನನಗೆ ಅಲ್ಲಿ ಏನು ಸಿಗುತ್ತದೆ ಎಂದು ತಿಳಿಯಬೇಕಾಗಿತ್ತು. ನಾವಿಬ್ಬರು ತಕ್ಕಮಟ್ಟಿಗೆ ಫ್ರೆಂಡ್ಸ್ ಆದೆವು. ಸ್ವಲ್ಪ ಹೊತ್ತು ಆದ್ಮೇಲೆ ಬಸ್ ಊಟಕ್ಕೆ ನಿಲ್ಲಿಸಿತು. ಇಬ್ಬರು ಊಟಕ್ಕೆ ಹೋದೆವು. ಊಟ ತೆಗೆದುಕೊಂಡೆವು. ಊಟ ಮಾಡುತ್ತಲೇ ಇಬ್ಬರು ಮಾತಾಡುತ್ತಲೇ ಇದ್ದೆವು, ನಮ್ಮ ಕಾಲೇಜು ದಿನಗಳ ಬಗ್ಗೆ, ನಮ್ಮ ಜೀವನದ ಬಗ್ಗೆ. ಊಟ ಆದ ಮೇಲೆ ಅವರು ಅವರ ಗಂಡನಿಗೆ ಫೋನ್ ಮಾಡಿ, ಊಟ ಆಯಿತು, ನಿಮ್ಮದಾಯಿತೆ ಎಂದು ವಿಚಾರಿಸಿ, ಇನ್ನೇನು ಬಸ್ ಹೊರಡುತ್ತದೆ, ಗುಡ್ ನೈಟ್ ಎಂದು ಹೇಳಿ ಫೋನ್ ಇಟ್ಟರು. ಇಬ್ಬರೂ ಬಸ್ಸನ್ನು ಹತ್ತಿದೆವು. ನಾವು ಫೋನ್ ಅನ್ನು ನೋಡ್ತಾ ಕೂತೆವು. ಎಲ್ಲರೂ ಬಸ್ಸಿನಲ್ಲಿ ಮಲಗಿದರು. ಆದರೆ ನಮ್ಮಿಬ್ಬರಿಗೆ ನಿದ್ದೆ ಬರಲಿಲ್ಲ. ತುಂಬಾ ಬೋರ್ ಆಗ್ತಾ ಇದೆ. ಹೌದು, ನನಗೂ ಹಾಗೆ ಆಗ್ತಾ ಇದೆ. ನಿಮಗೆ ಮದುವೆ ಆಗಿದೆ ಅಲ್ವಾ? ಎಷ್ಟು ವರ್ಷ ಆಯಿತು? ಈಗ 2 ವರ್ಷ ಆಗಿದೆ. ನಿಮಗೆ ಮದುವೆ ಆಗಿದೆಯೇ? ನನಗಿನ್ನು ಮದುವೆ ಆಗಿಲ್ಲ, ಇನ್ನ ಹುಡುಕುತ್ತಿದ್ದಾರೆ. ನಿಮಗೆ ಬೇಗ ಸಿಗುತ್ತಾರೆ ಬಿಡಿ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ನೀವು ಅಷ್ಟೇ, ಮದುವೆ ಆಗಿದೆ ಎನ್ನುವುದೇ ತಿಳಿಯುವುದಿಲ್ಲ. ಇನ್ನು 25 ವರ್ಷದ ಹುಡುಗಿಯ ಹಾಗೆ ಕಾಣುತ್ತೀರಾ. ನಿಮಗೆ ಎಂಥ ಹುಡುಗಿ ಬೇಕು? ನಿಮ್ಮ ತರ ಸುಂದರವಾಗಿರುವ ಹುಡುಗಿ ಬೇಕು ನನಗೆ. ತಮಾಷೆ ಮಾಡಬೇಡಿ, ನಿಜ ಹೇಳಿ. ನಾನು ನಿಜ ಹೇಳ್ತಾ ಇದ್ದೀನಿ. ಆದರೆ ನಿಮಗೆ ಆಲ್ರೆಡಿ ಯಾರಾದರೂ ಇರಬೇಕಲ್ವಾ? ಮೊದಲು ಇದ್ದರು, ಆದರೆ ಇವಾಗ ಯಾರೂ ಇಲ್ಲ. ಅವರಿಗೆ ಯಾರಿಗೂ ನಾನು ಇಷ್ಟವಾಗಲಿಲ್ಲ. ನೀವು ಇಷ್ಟವಾಗಿಲ್ಲ ಎಂದರೆ ಅವರೇ ನತದೃಷ್ಟರು. ನೀವು ಚಿಂತಿಸಬೇಡಿ. ಈಗ ತುಂಬಾ ಬೋರ್ ಆಗ್ತಾ ಇದೆ, ಒಂದು ಸಿನಿಮಾ ಹಾಕೋಣ. ನಾನು ಬೇಕಂತಲೇ ಒಂದು ಕೊರಿಯನ್ ರೊಮ್ಯಾಂಟಿಕ್ ಮೂವಿ ಹಾಕಿದೆ. ಇಬ್ಬರು ಮೂವಿ ನೋಡ್ತಾ ಇದ್ದೆವು. ಅವರು ಸಿನಿಮಾ ನೋಡುವುದರಲ್ಲಿ ಮರೆತು ಹೋದರು. ಅವರ ಅಂದ ಸ್ವಲ್ಪ ಕಾಣುತ್ತಿತ್ತು. ನಾನು ಅದನ್ನೇ ನೋಡಿ ಖುಷಿ ಪಡುತ್ತಿದ್ದೆ. ನಾನು ಇದರ ಗುಂಗಿನಲ್ಲಿ ಅವರ ಕೈಯನ್ನು ಹಿಡಿದೆ. ಅವರಿಗೆ ಅದು ತಿಳಿಯಲಿಲ್ಲ. ಸ್ವಲ್ಪ ಹೊತ್ತು ಆದ ಮೇಲೆ ಅದನ್ನು ಗಮನಿಸಿದರು. ಹಿಂದೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ನಾನು ಯಾಕೆ ಹೀಗೆ ಮಾಡುತ್ತಿದ್ದೀರಿ? ಚೆನ್ನಾಗಿದೆ ಅಲ್ವಾ, ಖುಷಿ ಪಡಿ ಎಂದು ಅವರನ್ನು ಸಮಾಧಾನ ಮಾಡಿ ಸಿನಿಮಾ ನೋಡಲು ಮುಂದುವರಿಸಿದೆವು. ಸಿನಿಮಾದಲ್ಲಿ ಬರುತ್ತಿರುವ ದೃಶ್ಯಗಳು ನಮಗೆ ಅನುಕೂಲವಾಗಿದ್ದು, ನಮ್ಮಿಬ್ಬರು ಸುಂದರ ಭಾವನೆ ಸೃಷ್ಟಿಸಿದವು.
ಇಡೀ ಬಸ್ ಮಲಗಿತ್ತು. ಆದರೆ ನಾವಿಬ್ಬರು ನಮ್ಮ ಇಂದ್ರಲೋಕದಲ್ಲಿ ತೇಲಾಡುತ್ತಿದ್ದೆವು. ಸ್ವಲ್ಪ ಚಳಿಯಾಗಲು ಶುರುವಾಯಿತು. ಶಾಲಿನಿ ಅವರ ಉದಿಕೆಯನ್ನು ನನಗೂ ಒದಿಸಿದರು. ಆ ಬೆಚ್ಚಗನ ಉದಿಕೆ ಮತ್ತು ಅವರ ಕೈನ ಶಾಖ ಇಬ್ಬರಿಗೂ ಮುದವನ್ನು ನೀಡುತ್ತಿತ್ತು. ಸಿನಿಮಾ ಇನ್ನೇನು ಮುಗಿಯಲು ಬಂತು. ರಾತ್ರಿ 12 ಗಂಟೆ ಆಗಿತ್ತು. ಶಾಲಿನಿ, ನನಗೆ ತಿಳಿಯುತ್ತದೆ ನಿಮಗೆ ಏನು ಬೇಕೆಂದು. ನೀವು ಇನ್ನ ಚಿಕ್ಕವರು, ನಿಮಗೆ ಏನೂ ಗೊತ್ತಿಲ್ಲ. ಒಂದು ಅವಕಾಶ ಕೊಡಿ, ನಿಮಗೆ ತಿಳಿಸುತ್ತೇನೆ. ನಿಮ್ಮ ಕಣ್ಣಿನಲ್ಲಿ ಸಿಗುತ್ತಿರುವ ಆ ವಿರಹವನ್ನು ನಾನು ದೂರ ಮಾಡುತ್ತೇನೆ. ಅವರು ಕಣ್ಣಿನಲ್ಲಿ ಸಮ್ಮತಿಸಿದರು. ಅರ್ಧ ಗಂಟೆ ನಾವು ಬಸ್ಸಿನಲ್ಲಿ ಇದನ್ನೇ ಮಾಡಿದೆವು. ನಾವು ಮರೆತೆವು. ಯಾಕೆ ಅವಿ, ಅಷ್ಟೇ ಸಾಕಾಯಿತೆ? ಇಲ್ಲ, ನಾವು ಬೆಳಗ್ಗೆ ಪೂನೆ 8 ಗಂಟೆಗೆ ಹೋಗುವವರೆಗೂ ಇದನ್ನೇ ಮಾಡಿದೆವು. ಬಿಸಿ ತಾಪಕ್ಕೆ ನಮಗೆ ಚಳಿ ಒಡೆಯುತ್ತಿತ್ತು. ಓಡಿ ಹೋಯಿತು. ಇನ್ನೇನು ಬೆಳಗ್ಗೆ ಆಗುತ್ತಿದೆ ಅನ್ನೋ ಅಷ್ಟರಲ್ಲಿ ನಾವಿಬ್ಬರು ದೂರ ಸರಿದೆವು. ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಪೂನೆ ತಲುಪಿದೆವು. ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲು ಇಷ್ಟವಿಲ್ಲ. ನಿಮ್ಮನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ ನನಗೆ. ಹೌದೇ? ಹಾಗಾದರೆ ನೀವು ನನ್ನ ಜೊತೆ ನಾನು ಉಳಿದುಕೊಂಡಿರುವ ಹೋಟೆಲ್ಗೆ ಬನ್ನಿ. ನಾನು ಅವರನ್ನು ನಮ್ಮ ಹೋಟೆಲ್ಗೆ ಕರೆದುಕೊಂಡು ಅವರು ಅಂದು ರಾತ್ರಿ ಅಲ್ಲೇ ತಂಗಿದರು. ನಮ್ಮಿಬ್ಬರಿಗೂ ಬೇರೇನೂ ಕೆಲಸವಿರಲಿಲ್ಲ ಅದನ್ನು ಬಿಟ್ಟರೆ. ಅವರು ಅವರ ಗಂಡ ಅತ್ತೆ ಮನೆಯವರ ಬಗ್ಗೆ ಆಳವಾಗಿ ತಿಳಿಸಿದರು. ನಾನು ಅವರ ಬಾವಿಯನ್ನು ಆಳವಾಗಿ ತೋಡಿದೆ. ಅವರು ಬೆಳಗ್ಗೆ ಅವರ ಊರಿಗೆ ಹೊರಟರು. ನನ್ನ ಜೀವನದಲ್ಲಿ ಈ ಪಯಣವನ್ನು ಎಂದಿಗೂ ಮರೆಯುವುದಿಲ್ಲ ನಾನು. ನನ್ನ ಕಷ್ಟವನ್ನು ಹೇಳಿಕೊಳ್ಳಲು ಸಿಕ್ಕಿರುವ ಗೆಳೆಯ ನೀವು. ನನ್ನ ಕಷ್ಟ ಎಲ್ಲವನ್ನೂ ತಿಳಿದು ನೀವು ನನಗೆ ಸಹಕರಿಸಿದರೆ. ಆದರೆ ಇಂದಿಗೆ ಇದು ಕೊನೆಗೊಳ್ಳುತ್ತದೆ. ನಿಮಗೆ ಒಳ್ಳೆಯದಾಗಲಿ ಜೀವನದಲ್ಲಿ. ಇಬ್ಬರೂ ನಮ್ಮ ದಾರಿಗೆ ಹೊರಟೆವು. ನಾವೆಂದೂ ಇದಾದ ಮೇಲೆ ಭೇಟಿಯಾಗಲಿಲ್ಲ. ಆದರೆ ನಾನು ಯಾವಾಗ ಪುಣೆಗೆ ಹೋದರೂ ನನ್ನ ಕಣ್ಣು ಅವರನ್ನೇ ಹುಡುಕಲು ಪ್ರಯತ್ನಿಸುತ್ತಿತ್ತು. ಇದಾದ 2 ವರ್ಷಕ್ಕೆ ನನಗೆ ಮದುವೆ ಆಯಿತು. ನಾವು ಬೆಂಗಳೂರಿನಲ್ಲಿ ಒಂದು ಮಾಲ್ಗೆ ಹೋದೆವು. ಯಾವುದೋ ಅಪರಿಚಿತ ಮುಖ ನನಗೆ ಕಾಣಿಸಿತು. ಶಾಲಿನಿ ಎಂದು ನನಗೆ ಭಾಸವಾಗಿ ಹುಡುಕಲು ಹೊರಟೆ. ಹೌದು, ಅದು ಶಾಲಿನಿ. ಆದರೆ ಗಂಡ ಮಗುವಿನ ಜೊತೆ ಇದ್ದಾರೆ. ದೂರದಲ್ಲಿ ಅವರನ್ನು ನಿಂತು ಖುಷಿಯಾಗಿದ್ದಾರೆ ಎಂದು ತಿಳಿದು ಸಮಾಧಾನವಾಯಿತು. ಇಬ್ಬರು ನಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೇವೆ. ಇಬ್ಬರು ಬೆಂಗಳೂರಿಂದ ಪುಣೆಗೆ ಹೋದ ಸಂತೋಷದ ರಾತ್ರಿ ಜೀವನ ಪೂರ್ತಿ ನೆನಪಿರುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬರುವ ಕೆಲವು ಜನರು ನಮ್ಮನ್ನು ಸಂತೋಷ ಕಾಡುತ್ತಾರೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಾರೆ. ನಾವು ಅವರನ್ನು ಎಂದಿಗೂ ಮರೆಯಬಾರದು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹೆಚ್ಚೆಚ್ಚು ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.